ಸತ್ತಿರುವ ನಿಮ್ಮ ಪ್ರೀತಿಯವರು ಆಗಾಗ ನಿಮ್ಮ ಕನಸಿನಲ್ಲಿ ಬರುತ್ತಿದ್ದಾರಾ? ಹೀಗೆ ಬಂದವರು ಏನನ್ನೋ ಹೇಳಲು ಪ್ರಯತ್ನಿಸುತ್ತಿರುವಂತೆ ಅಥವಾ ಅವರ ಮುಖದಲ್ಲಿ ಯಾವುದೋ ಹೀಗೆಂದು ಹೇಳಲಾಗದ ಭಾವನೆಗಳು ಕಾಣಿಸಿದಂತೆ ನಿಮಗೆ ಅನ್ನಿಸುತ್ತಿದೆಯಾ? ಅನುಮಾನವೇ ಬೇಡ. ಹೌದು, ನಿಮ್ಮ ಪ್ರೀತಿ ಪಾತ್ರರು ನಿಮಗೆ ಏನನ್ನೋ ಹೇಳುವ ಪ್ರಯತ್ನದಿಂದಲೇ ನಿಮ್ಮ ಕನಸಿನಲ್ಲಿ ಬರುತ್ತಿದ್ದಾರೆ. ಹಾಗಿದ್ದರೆ ಕನಸಿನಲ್ಲಿ ಬಂದವರ ಮನಸ್ಸಿನಲ್ಲಿ ಏನಿದೆ ಎಂದು ತಿಳಿದುಕೊಳ್ಳುವುದು ಹೇಗೆ? ಅದಕ್ಕೆ ಉತ್ತರ ಮುಂದಿದೆ. ಇಹಲೋಕ ತ್ಯಜಿಸಿರುವ ನಿಮ್ಮ ಕನಸಿನಲ್ಲಿ ಬಂದು ಅವರು ಶಾಂತ ಮುಖಭಾವ ಹೊಂದಿದ್ದರೆ ಅವರ ಆತ್ಮ ಮುಕ್ತವಾಗಿರುತ್ತದೆ. ಅದಕ್ಕೆ ಯಾವ ಬಾಧೆಗಳು ಇರುವುದಿಲ್ಲ. ಅವರು ನಿಮ್ಮನ್ನು ಆಶೀರ್ವದಿಸಲಿಕ್ಕೆಂದೇ ಕನಸಿನಲ್ಲಿ ಬಂದಿರುತ್ತಾರೆ. ಶಾಂತ ಮುಖವು ನಿಮ್ಮ ಮೇಲೆ ಅವರಿಗಿರುವ ಪ್ರೀತಿಯ ಸಂಕೇತವಾಗಿರುತ್ತದೆ. ಕನಸಿನಲ್ಲಿ ಬಂದ ಪ್ರೀತಿ ಪಾತ್ರರು ನಿಮ್ಮೊಂದಿಗೆ ಏನಾದರೂ ಮಾತನಾಡಲು ಪ್ರಯತ್ನಿಸುತ್ತಿದ್ದರೆ ಅವರು ನಿಮಗೇನೋ ಎಚ್ಚರಿಕೆ ಕೊಡಲು ಬಂದಿರುತ್ತಾರೆ ಎಂದೇ ಅರ್ಥ ಮತ್ತು ನಿಮಗೆ ಮಾರ್ಗದರ್ಶನ ನೀಡುವ ಉದ್ದೇಶವು ಅಗಲಿದ ನಿಮ್ಮ ಪ್ರೀತಿ ಪಾತ್ರದ್ದಾಗಿರುತ್ತದೆ. ಅಗಲಿದ ಪ್ರೀತಿ ಪಾತ್ರರು ಕನಸಿನಲ್ಲಿ ಬಂದಾಗ ವಿಪರೀತ ಭಾವುಕರಾಗಿರುವಂತೆ ಬೇಸರದ ಮುಖಭಾವ ಹೊಂದಿದ್ದರೆ ಅವರ ಅಗಲಿಕೆಯ ನಂತರ ಅವರಿಗೆ ನೀವು ಮಾಡಬೇಕಾದ ಕ್ರಿಯಾಕರ್ಮಗಳು ಬಾಕಿ ಉಳಿದಿರುತ್ತವೆ ಅಥವಾ ನೀವು ಮಾಡಿದ ಕ್ರಿಯಾಕರ್ಮಗಳು ಪರಿಪೂರ್ಣವಾಗಿರುವುದಿಲ್ಲ ಎಂದರ್ಥ. ಅದನ್ನು ತಿಳಿಸಲು ಅವರು ಮತ್ತೆ ಮತ್ತೆ ನಿಮ್ಮ ಕನಸಿನಲ್ಲಿ ಬರುತ್ತಿರುತ್ತಾರೆ. ಕನಸಿನಲ್ಲಿ ಬಂದ ನಿಮ್ಮ ಪ್ರೀತಿಯವರು ನಿಮಗೆ ಏನನ್ನೋ ಕೊಡಲು ಪ್ರಯತ್ನಿಸುತ್ತಿದ್ದಾರಾ? ಹಾಗಿದ್ದರೆ ಅವರು ನಿಮ್ಮನ್ನು ರಕ್ಷಿಸುವ ಭರವಸೆಯನ್ನು ನಿಮಗೆ ನೀಡುತ್ತಿದ್ದಾರೆ. ಅವರು ದೈಹಿಕವಾಗಿ ಅಗಲಿರಬಹುದಾದರೂ ಮಾನಸಿಕವಾಗಿ ನಿಮ್ಮೊಂದಿಗೆ ಇರುವ ಭರವಸೆ ನೀಡುತ್ತಿರುತ್ತಾರೆ. ಬೆಳಗಿನ ಜಾವ 3 ಗಂಟೆಯ ನಂತರ ಕಾಣುವ ಕನಸುಗಳಲ್ಲಿ ಆಧ್ಯಾತ್ಮದ ಸ್ಪರ್ಶ ಸ್ವಲ್ಪ ಜಾಸ್ತಿಯೇ ಇರುತ್ತದೆ ಮತ್ತು ಸತ್ತಿರುವ ನಿಮ್ಮ ಪ್ರೀತಿಯವರು ಇದೇ ಸಮಯದಲ್ಲಿ ನಿಮ್ಮ ಕನಸಿನಲ್ಲಿ ಹೆಚ್ಚಾಗಿ ಬರುತ್ತಿರುತ್ತಾರೆ. ಈ ಸಮಯದಲ್ಲಿ ನಿಮಗೆ ಬಿದ್ದ ಕನಸಿನಲ್ಲಿ ನಿಮ್ಮ ಪ್ರೀತಿಯವರು ಕಾಣಿಸಿಕೊಂಡರೆ ಬೆಳಿಗ್ಗೆ ಎದ್ದ ನಂತರ ನಿಮ್ಮ ಮನೆಯ ಈಶಾನ್ಯ ಮೂಲೆಯಲ್ಲಿ ನಿಂತು ನಿಮ್ಮ ಪ್ರೀತಿ ಪಾತ್ರರಿಗೆ ನಮಸ್ಕರಿಸಿ ಮತ್ತು ಅವರ ನೆನಪಿನಲ್ಲಿ ಸ್ವಲ್ಪ ಹೊತ್ತು ಮೌನವಾಗಿ ಇರಿ. ಮಾತಿನಲ್ಲಿ ಹೇಳಲಾಗದೇ ಇರುವುದನ್ನು ಈ ಮೌನವೇ ಅವರಿಗೆ ನಿಮ್ಮ ಮನಸ್ಸಿನಲ್ಲಿರುವುದನ್ನು ತಿಳಿಸುತ್ತದೆ. ಇಂತಹ ಕನಸುಗಳು ಕೇವಲ ಒಂದು ಕನಸಾಗಿರುವುದಿಲ್ಲ, ಬದಲಿಗೆ ಸತ್ತಿರುವ ನಿಮ್ಮ ಪ್ರೀತಿಯ ಜೀವಗಳು ನಿಮ್ಮೊಂದಿಗಿರುತ್ತಾರೆ ಎನ್ನುವುದನ್ನು ಸೂಚಿಸುತ್ತಿರುತ್ತದೆ. ಈಗ ಹೇಳಿ, ನಿಮಗೂ ನಿಮ್ಮ ಕನಸಿನಲ್ಲಿ ಅಗಲಿರುವ ನಿಮ್ಮ ಪ್ರೀತಿಯವರು ಬಂದಿದ್ದಾರಾ?